ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಕನ್ನಡ ಹಾಗೂ ಸಾಹಿತ್ಯ ರೂಮಲ್ಲಿ ಮಾತಾಡ್ತಿರ್ತಾರೆ. ಈಗ ನನಗೆ ಸಮಾಧಾನ ಆಯಿತು ಸಾಹಿತ್ಯ ಅವರೇ, ಈ ಮನೆಗೆ ಅಂದ್ಕೊಂಡಿರೋದಂಥ ಗಲೀಜ್ ಎಲ್ಲ ಕಿತ್ತು ಬಿಸಾಕಾಯಿತು. ಇನ್ಮೇಲಿಂದ ನಾವು ಆರಾಮಾಗಿ ನಿದ್ರೆ ಮಾಡ್ಬೋದು. ಈ ಮನೆಯಲ್ಲಿ ಇನ್ಮೇಲಿಂದ ಸಂತೋಷ ಖುಷಿ ಇಷ್ಟೆಲ್ಲ ತುಂಬಿಕೊಳ್ಳುತ್ತೆ. ಸದ್ಯ ನಮ್ಮ ಫ್ಯಾಮಿಲಿಗೆ ಕೆಟ್ಟ ದಿನಗಳು ಇಷ್ಟೆಲ್ಲ ಮುಗಿದೋಯ್ತು ಅಂತ ಹೇಳಿ ಕರ್ಣ ಹೇಳ್ತಿದ್ರೆ ನನಗೇನು ಆಗ ಅನಿಸ್ತಿಲ್ಲ ಕರ್ಣ ಅಂತ ಬೇಜಾರು ಮಾಡಿಕೊಂಡು ಸಾಹಿತ್ಯ ಹೇಳ್ತಾರೆ. ಈಗ ಕರ್ಣಂಗಂತೂ ತುಂಬ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ಸಾಹಿತ್ಯ ಅವರೇ, ನಿಮಗೆ ಹಾಗೆಲ್ಲ ಅನ್ನಿಸ್ತಿದ್ರೆ ಏನರ್ಥ ಅಂತ ಕರ್ಣ ಅವ್ರು ಕೇಳಿದಾಗ, ಕರ್ಣ ಅದು ನಾನು ಏನು ಹೇಳ್ಬೇಕು ಅಂದ್ಕೊಂಡೆ, ಇಷ್ಟು ದಿನ ನಮ್ಮ ಮನೆ ತೊಂದರೆ ಕೊಡ್ತಿದ್ರು ಪ್ರಸನ್ನ ಅಂಕಲ್ ಅಂತ ಗೊತ್ತಾಯಿತು. ಒಬ್ಬರನ್ನ ಹಾಗೆ ಜೈಲಿಗೆ ಕಳಿಸಿದ್ದು ಆಯಿತು. ಅವರಿಗೆ ಈ ಫ್ಯಾಮಿಲಿ ಮೇಲೆ ಯಾಕೆ ಎಷ್ಟು ದ್ವೇಷ ಇತ್ತು, ಇಷ್ಟೊಂದೆಲ್ಲ ಯಾಕೆ ನೋವು ಕೊಡ್ತಿದ್ರು, ಅದನ್ನೆಲ್ಲ ಅವರೊಬ್ಬರೇ ಯಾರಾದರೂ ಇದ್ರಾ ಅಂತ ಹೇಳಿ ತಿಳ್ಕೊಬೇಕಲ್ವಾ ಅಂತೇಳಿ ಸಾಹಿತ್ಯ ಅವ್ರು ಹೇಳ್ತಾರೆ. ಏನು ಸಾಹಿತ್ಯ ಅವರೇ, ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ರೆ ಈಗಷ್ಟೇ ನಮ್ಮ ಮನೆ ಮೇಲೆ ಬೀಳಬೇಕಾಗಿರೋ ಮರನ ಕಡೆಗೆ ಬಿಸಾಕಿದ್ದೀನಿ. ಅಷ್ಟೇ ಮೇಲ್ಗಡೆ ಕಾಣೋ ಮರದಷ್ಟೇ ನೆಲದಲ್ಲಿರೋ ಬೇರು ತುಂಬ ಗಟ್ಟಿಯಾಗಿದೆ. ಬೇರೆ ಎಷ್ಟು ಡೇಂಜರ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಬ್ಲ್ಯಾಕ್ ರೋಸ್ ಅನ್ನೋ ಬೇರು ಎಲ್ಲೆಲ್ಲಿ ಹರಡಿದೆ, ಯಾರ್ಯಾರ ಜೊತೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೋಬೇಕು. ಅದನ್ನು ಬಿಡೋದಿಲ್ಲ, ತಿಳ್ಕೊತೀನಿ ಅಂತೇಳಿ ಇಲ್ಲಿ ಕರ್ಣ ಅವರು ಸಾಹಿತ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಏನಂದ್ರಿ ಅಂತ ಹೇಳಿ ಕರ್ಣ ಅವ್ರು ಕೇಳಿದಾಗ, ಏನು ಹೇಳ್ದಂಗಿತ್ತು ಅಂತ ಕರ್ಣ ಅವ್ರು ಕೇಳ್ತಿದ್ರೆ, ಕರ್ಣ ತಡ ಆಯಿತು ಮಲ್ಕೊಳ್ಳಿ ಅಂತ ಹೇಳಿ ಸಾಹಿತ್ಯ ಅವ್ರಿಗೆ ಹೇಳ್ತಾರೆ. ಆಮೇಲೆ ಇಲ್ಲಿ ಕರ್ಣ ಹೌದಲ್ವಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಕರ್ಣ ಮಲ್ಕೋತಾರೆ. ಕರ್ಣ ಇದಕ್ಕಿದ್ದಂಗೆ ಎದ್ದೇಳ್ತಾರೆ. ಕರ್ಣ ಎದ್ದಿದ್ದನ್ನು ನೋಡಿ ಸಾಹಿತ್ಯಂಗಂತೂ ತುಂಬ ಶಾಕ್ ಆಗುತ್ತೆ. ಏನಾಯಿತು ಕರ್ಣ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಿದ್ರೆ, ಕರ್ಣ ಅವರು ತುಂಬ ಬೆಚ್ಚಿ ಬಿದ್ದಿರ್ತಾರೆ. ಆಗ ಅದನ್ನು ಏನಾಯಿತು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಕೇಳ್ತಾ ಇರ್ತಾರೆ. ಅದಕ್ಕೆ ನನಗೆ ಏನೋ ಕನಸು ಬಿತ್ತು, ಸೇಫ್ಟಿ ನೋಡಿಕೊಂಡು ನಾನು ಆರಾಮಾಗಿ ಮಲಗ್ತೀನಿ ಅಂತ ಹೇಳಿ ಇಲ್ಲಿ ರೇಗಿಸ್ತಿರ್ತಾರೆ. ಕರ್ಣ ಏನು ತಮಾಷೆ ಮಾಡ್ತಿದ್ದೀರಾ ಅಂತ ಹೇಳಿ ಸಾಹಿತ್ಯ ಅವ್ರು ಕೇಳಿದಾಗ, ತಮಾಷೆ ಮಾಡೋ ವಿಷಯ ಅಲ್ಲ ಕಣ್ರಿ, ಇದು ನಮ್ಮ ಪ್ರಶ್ನೆ, ಮಲ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಹೇಳ್ತಿದ್ರೆ, ಏನಾದರೂ ಮಾಡ್ಕೊಳ್ಳಿ, ನಾನಾದರೂ ಮಲ್ಕೋತೀನಿ ಅಂತ ಹೇಳಿ ಸಾಹಿತ್ಯ ಅವರು ಮಲ್ಕೋತಾರೆ. ಆಮೇಲೆ ಕರ್ಣ ಎದ್ದು ಟೆಡಿ ಬೇರ್ನ ಕೂರಿಸ್ತಾರೆ. ಆಮೇಲೆ ಹೆಲ್ಮೆಟ್ನ ತಗೋತಾರೆ. ಈ ಹೆಲ್ಮೆಟ್ ಏನು ಬೇಡ ಅಂತ ಹೇಳಿ ಅಂದ್ಕೊಂಡು, ಸದ್ಯಕ್ಕೆ ಅಲ್ಲ ಈ ಬ್ಲ್ಯಾಕ್ ರೋಸ್ ಅವನೇ ಬುಗುರಿ ಆಡಿಸ್ದಂಗೆ ಲೇಡಿ ಡಾನ್ ಜೊತೆ ಫೈಟ್ ಮಾಡಬೇಕು. ನನಗೆ ಎಂಥವರನ್ನೆಲ್ಲ ಆಟ ಆಡ್ತಿದ್ದೀನಿ, ಓಡಿದ್ದೀನಿ. ಆದರೆ ನಾನು ರಾತ್ರಿ ಹೆಂಡತಿ ಪಕ್ಕ ಮಲ್ಕೊಳ್ಳೋಕ್ಕೆ ನನಗೆ ಭಯ ಆಗ್ತಿದೆ. ಎಂಥ ಗತಿ ಬಂತಪ್ಪ ನನಗೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಗೊಣಗ್ತಿದ್ರೆ, ಏನದು ಕರ್ಣ ಮಾತಾಡಿದ್ದು ಅಂತ ಹೇಳಿ ಸಾಹಿತ್ಯ ಅವ್ರು ಕೇಳ್ತಾರೆ. ಏನೂ ಇಲ್ಲ ಸಾಹಿತ್ಯ ಅವರೇ, ಆರಾಮಾಗಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಮಲ್ಕೋತಾರೆ. ಆಮೇಲೆ ಬೆಳಗ್ಗೆ ಎದ್ದು ಇಲ್ಲಿ ಸಾಹಿತ್ಯ ಅವರು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಿರ್ತಾರೆ. ಹಾಗೆ ಮನೆಯವರೆಲ್ಲರೂ ಕೂಡ ತುಂಬ ಖುಷಿಯಾಗಿರ್ತಾರೆ. ಇದನ್ನೆಲ್ಲ ಅರುಂಧತಿ ಅವರು ನೋಡ್ತಿರ್ತಾರೆ. ಆ ಕಡೆ ಅದು ಸಿಂಚು ಫೋನ್ ಯೂಸ್ ಮಾಡಿಕೊಂಡು ಖುಷಿಯಾಗಿದ್ದರೆ, ಇಲ್ಲಿ ಕರ್ಣನ ತಂದೆ ಯಾರ್ದೋ ಜೊತೆ ಮಾತಾಡ್ತಿರ್ತಾರೆ, ಫೋನಲ್ಲಿ ಖುಷಿಯಾಗಿರ್ತಾರೆ. ಇನ್ನೊಂದು ಕಡೆ ಕರ್ಣ ಭರತ್ ತುಂಬ ಖುಷಿಯಾಗಿ ಮಾತಾಡ್ತಿರ್ತಾರೆ. ಹಾಗೆ ಸಾಹಿತ್ಯ ಪೂಜೆ ಮಾಡೋದನ್ನು ಇಲ್ಲಿ ಅರುಂಧತಿ ಅವರು ನೋಡಿ ತುಂಬ ಹೊಟ್ಟೆ ಉರ್ಕೋತಾ ಇರ್ತಾರೆ. ಎಲ್ಲರೂ ನೋಡಿದ್ರೆ ಎಷ್ಟೊಂದು ಖುಷಿಯಾಗಿದ್ದಾರೆ, ನಾನು ಮಾತ್ರ ಬೆಂಕಿ ಥರ ಉರಿತಾ ಇದ್ದೀನಿ. ಇಲ್ಲಿ ಎಲ್ಲ ನಾನು ಮಾತ್ರ ಯಾರನ್ನು ಸುಮ್ಮನೆ ಬಿಡಲ್ಲ ಇಲ್ಲ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿ ಅರುಂಧತಿ ಅಂತೂ ಸಾಹಿತ್ಯ ಏನಿಲ್ಲ ಅತ್ತೆ ಅಂತ ಹೇಳಿ ಸಾಹಿತ್ಯ ಅರುಂಧತಿಗೆ ಕೇಳ್ತಾರೆ. ಏನೂ ಇಲ್ಲ ಸಾಹಿತ್ಯ, ಪೂಜೆ ಮುಗಿತಾ ಅಂತ ಹೇಳಿ ಅರುಂಧತಿ ಅವ್ರು ಕೇಳ್ತಿದ್ರೆ, ಪೂಜೆ ಇಷ್ಟು ಬೇಗ ಇವಾಗಲೇ ಶುರುವಾಗಿದೆ ಅತ್ತೆ, ನಿನ್ನೆ ಒಂದು ನೈವೇದ್ಯ ಆಯಿತು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ಅವರಿಗೆ. ಅಂದರೆ ನೀನು ಇಲ್ಲಿ ಅರುಂಧತಿ ಹೇಳಿದಾಗ ಏನೆಲ್ಲ ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಅರುಂಧತಿ ಅವರು ಪ್ರಸಾದನ ತಗೋತಾರೆ. ಅಯ್ಯೋ ಏನತ್ತೆ, ಕಣ್ಣೆಲ್ಲ ಇಷ್ಟೊಂದೆಲ್ಲ ಕೆಂಪಾಗಿಬಿಟ್ಟಿದೆ,
ರಾತ್ರಿ ನಿದ್ದೆ ಮಾಡಿಲ್ವಾ ಅಂತ ಹೇಳಿ ಸಾಹಿತ್ಯ ಅವರು ಕೇಳಿದ್ರೆ, ಹೌದು ಸಾಹಿತ್ಯ, ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲಿಲ್ಲ ಅಂತ ಅರುಂಧತಿ ಅವ್ರು ಹೇಳ್ತಾ ಇರ್ತಾರೆ. ಹಾಗಿದ್ರೆ ಈ ಮನೆ ತುಂಬ ಮಾತಾಡ್ದಂಥ ಪ್ರಸನ್ನ ಅಂಕಲ್ ಈ ಮನೆಯಿಂದ ಹೊರಗಡೆ ಹಾಕಾಯಿತು. ಇವಾಗ ನೀವು ನೆಮ್ಮದಿಯಿಂದ ನಿದ್ದೆ ಮಾಡ್ತೀರಾ ಅನಿಸುತ್ತೆ, ಆದರೂ ಅತ್ತೆ ನಿಮಗೆ ನಿದ್ದೆ ಬರಲಿಲ್ವಾ ಅಂದರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಹೇಳಿದಾಗ, ಹಾಗೇನಿಲ್ಲ ಸಾಹಿತ್ಯ, ಮನೆ ಪರಿಸ್ಥಿತಿ ಏನಾಗೋಯ್ತು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಎಲ್ಲ ಸಡನ್ನಾಗಿ ಆಗೋಯ್ತಲ್ವಾ, ಯಾರ್ಯಾರಿಗೆ ಏನು ಗತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿ ಇಲ್ಲಿ ಅರುಂಧತಿ ಅವ್ರು ಹೇಳ್ತಿದ್ರೆ, ಇಂಥವ್ರಿಗೆ ದುರ್ಗತಿನೇ ಬರೋದು ಅತ್ತೆ ಅಂತ ಹೇಳ್ಬಿಟ್ಟು ಈ ಮನೇಲಿ ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿರ್ತಾರೆ, ಈಗ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಅರುಂಧತಿ ಅವರು ಸರಿ ಅಂತ ಹೇಳಿ ಇಲ್ಲಿ ಸಾಹಿತ್ಯಂಗೆ ಲುಕ್ ಕೊಡ್ತಿರ್ತಾರೆ. ನಿಂಗಿನ್ನು ಈ ಅರುಂಧತಿ ಬಗ್ಗೆ ಗೊತ್ತಿಲ್ಲ ಸಾಹಿತ್ಯಕ್ಕೂ, ಆಗದೆ ಇರೋ ತೆಗಿಬೋದು ಅಂತ ನೀನು ಅಂದ್ಕೊಂಡಿದ್ಯಾ, ನಮ್ಮ ತಮ್ಮನ್ನ ನನ್ನ ಕೈಯಿಂದ ಕಿತ್ಕೊಂಡು ಈ ಮನೆ ಮತ್ತು ನೆಮ್ಮದಿ ಕೊಡೋಕೆ ನಾನಂತೂ ಬಿಡಲ್ಲ, ಯಾರ ಮುಖದಲ್ಲಿ ನಗು ಕಾಣಿಸ್ಬಾರ್ದು, ಹಾಗೆ ಯಾರು ನೆಮ್ಮದಿಯಾಗಿ ಮಲ್ಕೋಬಾರ್ದು, ಹಾಗೆ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ, ಅದನ್ನು ನೀನು ನೋಡ್ತೀಯ, ಆಗ ನಿನಗೆ ಈ ಅರುಂಧತಿ ತಾಕತ್ತೇನು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಅನ್ಕೋತಾ ಇರ್ತಾರೆ ಅರುಂಧತಿ ಅವರು. ಆಗ ಮತ್ತೆ ಇಲ್ಲಿ ಸಾಹಿತ್ಯ ಅವರು ಬಂದು ಅರುಂಧತಿನ ಮುಟ್ತಾರೆ. ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅತ್ತೆ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳಿದಾಗ, ನಾನು ಅಂದ್ಕೊಂಡಂಗೆ ನಾನೇನು ಅಂದ್ಕೊಂಡೆ ಅಂತೇಳಿ ಅರುಂಧತಿ ಅವ್ರು ಕೇಳ್ತಾರೆ. ಅದೇ ಅತ್ತೆ, ನೀವು ಈ ಮನೆಗೆ ಮತ್ತೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಹೇಳಿ ಯೋಚನೆ ಮಾಡ್ತಿದ್ರಲ್ಲ, ಯೋಚನೆ ಮಾಡಬೇಡಿ, ಹಂಗೇನೂ ಆಗಲ್ಲ, ಯಾವುದೇ ದುಷ್ಟಶಕ್ತಿಗಳಿಗಾಗಿ ಅಥವಾ ಯಾರಿಗೇ ಆಗಲಿ ಈ ಮನೆ ನೆಮ್ಮದಿ ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನೀವು ಅದನ್ನು ಯೋಚನೆ ಮಾಡಿಕೊಂಡು ನಿಂತ್ಕೋಬೇಡಿ. ಅಯ್ಯೋ ಅತ್ತೆ, ಟೈಮ್ ಆಯಿತು, ಟೈಮ್ ಕರೆಕ್ಟಾಗಿ ತಿಂಡಿ ತಿನ್ನಿ, ಅಯ್ಯೋ ಬನ್ನಿ ಅತ್ತೆ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಿದ್ರೆ, ನೀನು ಹೋಗಿರು ಅಂತ ಹೇಳಿ ಅರುಂಧತಿ ಅವ್ರು ಹೇಳ್ತಾರೆ. ಅಯ್ಯೋ ಅತ್ತೆ ಪರವಾಗಿಲ್ಲ ಬನ್ನಿ ಅಂತ ಹೇಳಿ ಸಾಹಿತ್ಯ ಅವರು ಅಲ್ಲೇ ಕರ್ಕೊಂಡು ಬರ್ತಾರೆ. ಇಲ್ಲಿ ಕರ್ಣ ಅರುಂಧತಿ ಹತ್ರ ಬರ್ತಾರೆ. ಏನಮ್ಮ ಈ ಭರತ್ ಹೇಳ್ತಿರೋದು ನಿಜನಾ ಅಂತ ಕರ್ಣ ಅವರು ಅರುಂಧತಿಗೆ ಕೇಳ್ತಿದ್ರೆ, ಏನಣ್ಣ ನನ್ನ ಬಗ್ಗೆ ಕ್ರಾಸ್ ಚೆಕ್ ಮಾಡೋದಕ್ಕೆ ಬಂದಿದ್ಯಾ ಅಂತ ಹೇಳಿ ಭರತ್ ಹೇಳಿದಾಗ, ನೀವಿಬ್ಬರು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳಿ ನನಗೇನು ಗೊತ್ತು, ನಾನೇನು ಹೇಳಿಲ್ಲ ಅಂತ ಹೇಳಿ ಅರುಂಧತಿ ಅವ್ರು ಹೇಳ್ತಿದ್ರೆ, ಅದೇ ಮನೆ ಸೂಪರಾಗಿ ಭರತನಾಟ್ಯ ಮಾಡ್ತಿದ್ಯಾ ಅಂತ ಹೇಳಿ, ಆದರೆ ಅಣ್ಣ ನಂಬ್ತಾನೆ ಇಲ್ಲ ಅಮ್ಮ ಅಂತ ಹೇಳಿ ಭರತ್ ಹೇಳಿದಾಗ, ವಿಷಯ ಈಗ ಯಾಕೆ ಬಂತು, ನಿಜನಮ್ಮ ನೀನು ಡ್ಯಾನ್ಸ್ ಮಾಡ್ತೀಯಾ ಅಂತ ಹೇಳಿ ಇಲ್ಲಿ ಕರ್ಣ ಖುಷಿಯಿಂದ ಅರುಂಧತಿಗೆ ಕೇಳ್ತಿದ್ರೆ, ಕರ್ಣ ಕೇಳ್ತಿದ್ದೀರಲ್ಲ ಅತ್ತೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ ಅಂತ ಹೇಳಿ ಸಾಹಿತ್ಯ ಅವ್ರು ಎಂಟ್ರಿ ಕೊಡ್ತಾರೆ. ನೀವೇನಾದರೂ ಅತ್ತೆ ಡ್ಯಾನ್ಸ್ ಮಾಡೋದನ್ನು ನೋಡಿದ್ರ, ನೀವು ಕೇಳಿದ್ದು ನಿಜವಾಗ್ಲೂ ನಿಜನಾ ಅಂತ ಹೇಳಿ ತುಂಬ ಥ್ರಿಲ್ಲಿಂಗ್ ಆಗಿತ್ತು ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಿದ್ರೆ, ಹೌದು ಅಮ್ಮ, ಇಷ್ಟು ವರ್ಷ ಆದರೂ ನೀವು ಈ ವಿಷಯ ನನಗೆ ಹೇಳಲಿಲ್ಲ, ಕೇಳಿದರೆ ಹೌದು ಅತ್ತೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೀವು, ಅದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳಿರಲಿಲ್ಲ, ಅಲ್ಲ ಅತ್ತೆ ಡ್ಯಾನ್ಸ್ ಯಾಕೆ ಮಾಡೋಕ್ಕೆ ನಿಲ್ಲಿಸ್ಬಿಟ್ರಿ ಅಂತ ಹೇಳಿ ಅಂತ ಸಾಹಿತ್ಯ ಅವ್ರು ಕೇಳ್ತಾರೆ. ಅಲ್ವಾ ನಾನೊಬ್ಬ ಡ್ಯಾನ್ಸರ್ ಮಗ ಅಂತ ಹೇಳಿ ಹೇಳ್ಕೊಬೋದಾಗಿತ್ತಲ್ಲ ಅಂತ ಹೇಳಿ ಕರ್ಣ ಹೇಳ್ತಿದ್ರೆ, ಅಲ್ಲ ಅತ್ತೆ ನಿಮ್ಮ ಮುಂದೆ ಎಲ್ಲ ಡ್ಯಾನ್ಸ್ನ ತೋರಿಸ್ತಿದ್ದೀರಾ, ಪಾಪ ನಿಮ್ಮ ಮಗ ಸರಿ ಆಸೆ ಪಡ್ತಿದ್ದಾರೆ ಒಂದ್ಸತಿ ಡ್ಯಾನ್ಸ್ ಮಾಡಿ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳಿದಾಗ, ಪ್ಲೀಸ್ ಅತ್ತೆ ಮಾಡಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಪ್ಲೀಸ್ ಅತ್ತೆ ಅಂತ ಅರುಂಧತಿನ ಕೇಳ್ಕೊತಾ ಇರ್ತಾರೆ. ಆಗ ನೋಡು ಕರ್ಣ, ನಾನು ಕ್ಲಾಸಿಕಲ್ ಡ್ಯಾನ್ಸರ್, ನನ್ನ ಜೊತೆ ನನಗೆ ಒಂದಿಷ್ಟು ಕೆಟ್ಟ ಮೆಮೊರೀಸ್ ಇದೆ, ನನಗೆ ಮತ್ತೆ ಶುರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಈ ವಿಷಯದಲ್ಲಿ ಯಾರು ನನ್ನ ಹತ್ರ ಹಠ ಮಾಡಬೇಡಿ, ನನಗೆ ಬೇಜಾರು ಮಾಡಬೇಡಿ ಅಂತ ಹೇಳಿ ಅರುಂಧತಿ ಅವ್ರು ಹೇಳ್ತಾ ಇರ್ತಾರೆ. ಅಲ್ಲಿಂದ ಕೋಪ ಮಾಡಿಕೊಂಡು ಅರುಂಧತಿ ಅವರು ಹೊರಟೋಗ್ತಾರೆ. ಈ ಕಡೆ ಕರ್ಣ ಬಟ್ಟೆನೆಲ್ಲ ಎಸಿತಿರ್ತಾರೆ, ಅಂದರೆ ರೂಮಲ್ಲಿ ಫುಲ್ ಹರಡ್ಕೊಂಡಿರ್ತಾರೆ. ಈ ಸಾಹಿತ್ಯ ಅಂತೂ ಯಪ್ಪ ಬಟ್ಟೆನೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ನನ್ನ ಬಟ್ಟೆ ಜೊತೆ ನಾನು ಎಷ್ಟೊತ್ತಿಂದ ನನ್ನ ಬಟ್ಟೆ ಹುಡುಕ್ತಿದ್ದೀನಿ, ಸಿಗ್ತಾನೆ ಇಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಎಲ್ಲ ಬಟ್ಟೆನೂ ಕೂಡ ಕೆದಕ್ತಿರ್ತಾರೆ. ಅಲ್ಲಿಗೆ ಈ ಸಾಹಿತ್ಯ ಅವರು ಬರ್ತಾರೆ. ಏನು ಕರ್ಣ ಅವರೇ ಇದು ನಿಮ್ಮ ಅವತಾರ ಅಂತ ಹೇಳಿ, ಮನೇಲಿ ಒಬ್ಬರು ಇದ್ದರೆ ಸಾಕು, ಮನೆ ಫುಲ್ ಗಲೀಜು ಆಗುತ್ತೆ, ಏನು ಮಾಡ್ತಿದ್ದೀರಾ ಅಂತ ಹೇಳಿ ಸಾಹಿತ್ಯ ಅವ್ರು ಕೇಳಿದಾಗ, ಇನ್ನೇನು ಸಾಹಿತ್ಯ ಅವರೇ ನಂದೊಂದು ಸೂಟ್ ಸಿಗ್ತಿಲ್ಲ, ನಿಜವಾಗ್ಲೂ ನನಗೆ ಹುಡುಕಿ ಸಾಕಾಯಿತು ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಾರೆ. ಅಯ್ಯೋ ಕರ್ಣ, ನನ್ನ ಕೇಳಿದರೆ ಆಗ್ತಿರ್ಲಿಲ್ವಾ, ನೀವು ಯಾಕೆ ಹೋಗಿ ಕೂತ್ಕೊಂಡು
ಬಂದಿದ್ದೀರಾ, ಒಂದು ಸೂಟ್ ತಂದು ತೋರಿಸ್ತಾರೆ. ಇದೇ ತಾನೇ ಅಂತ ಹೇಳಿ ಸಾಹಿತಿ ಅವರು ಕರ್ಣನ್ಗೆ ಕೊಡ್ತಾರೆ. ರೀ ನನಗೆ ಯಾಕ್ರಿ ಬೈತಿದ್ದೀರಾ, ನಾನೇನ್ರಿ ಮಾಡಿದೆ ಸ್ವಲ್ಪ. ಇಲ್ಲಿ ಕರ್ಣ ಕೇಳ್ತಾರೆ, ಮಿಸ್ಟರ್ ಕರ್ಣ ಅವರೇ ತೆರೆದು ತೆರೆದು ನೋಡಿ ಇಲ್ಲಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಬಟ್ಟೆ ಚೆಲ್ಲಿರೋದನ್ನು ನೋಡಿ ಇಲ್ಲಿ ಕರ್ಣ ಅವರಿಗೆ ಒಂಥರ ನಾಚಿಕೆ ಆಗ್ತಿರುತ್ತೆ. ಇದನ್ನೆಲ್ಲ ಭರತ್ ಅವರು ರೂಪಕಲಾ ಹತ್ರ ನಿಂತ್ಕೊಂಡು ರುಬ್ಬಕಲ ಹತ್ರ ನಿಂತ್ಕೊಂಡು ಎಲ್ಲನೂ ನೋಡ್ತಾ ಇರ್ತಾರೆ. ಸ್ವಲ್ಪ ಟೆನ್ಷನಲ್ಲಿ ಇಲ್ಲಿ ಎಲ್ಲ ಹೀಗೆ ಮಾಡಿಬಿಟ್ಟೆ, ಜಸ್ಟ್ ಒಂದು 5 ನಿಮಿಷ ಕೊಡಿ, ಎಲ್ಲ ಚಕ ಅಂತೇಳಿ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಬಟ್ಟೆನೆಲ್ಲ ಮಡಿಸ್ತಾ ಇರ್ತಾರೆ. ಈ ಕಡೆ ಸಾಹಿತ್ಯನು ಬೆಡ್ ಮೇಲೆ ಕೂತ್ಕೊಂಡು ಬಟ್ಟೆ ಮಡಿಸ್ತಿದೆ. ಇಲ್ಲಿ ಸೀರೆನೆಲ್ಲ ಮಡಿಸ್ದೇ ಹೋಗ್ತಿದ್ದೀರಾ, ಮಿಸ್ ಆಗಿ ಉಟ್ಕೊಂಡಿರೋ ಸೀರೆ ಅಂದರೆ ಸೆರಗನ್ನು ಮಡ್ಚೋಕೆ ಹೋಗ್ತಾರೆ. ಇಲ್ಲಿ ಕರ್ಣ, ಇದು ನಾನು ಉಟ್ಕೊಂಡಿರೋ ಸೀರೆ ಯಾಕ್ರಿ ಈ ಥರ ಆಡ್ತಿದ್ದೀರಾ ಅಂತ ಹೇಳಿ ಸಾಹಿತಿ ಅವರು ಕರ್ಣಂಗಂತೂ ತುಂಬ ಬೈತಾ ಇರ್ತಾರೆ, ಮುಟ್ಕೊತೀನಿ ತುಂಬ. ಆಗ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.